ಸರ್ ಈಗ ಇವತ್ತು 7ನೇ ದಿನ ರೀ, ಇದು ಮೋಸ್ಟ್ಲಿ ಒಂದು 10-15 ದಿನ ಹೋಗುತ್ತಂತ ಅನ್ಸುತ್ತೆ. ಸಾಧ್ಯನಿಲ್ರಿ ಮೇಡಮ್. ಎಲ್ಲದಾರ ಶಿವಾನಂದ ಪಾಟೀಲ್ ಎಷ್ಟು ಸರಿ ನಿಮ್ ಜೊತೆ ಮಾತುಕತೆ ಮಾಡ್ಯಾರ, ಎಷ್ಟು ನಿಮ್ಮ ಮತ್ತು ಕಾರ್ಖಾನೆ ಮಾಲೀಕರ ಜೊತೆ ಸಂಧಾನ ಮಾಡ್ಯಾರ ಹೇಳ್ರಿ, ಎಷ್ಟು ಸಭೆ ಅದು ಹೇಳ್ರಿ. ಈಗ ಶಿವಾನಂದ ಪಾಟೀಲ್ ಅವರು ಒಂದು ಕೈಗೊಂಬೆ. ಯಾವ ರೀತಿ ಅಂತಂದ್ರೆ ಈ ಬೆಳಗಾವಿ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ನಿಂದೇನಾದಪ್ಪ ಇಲ್ಲಿ ಕಾರ್ಖಾನೆಗಳ ನಮ್ಮವ ನಿನಗೆ ಸಚಿವ ಸ್ಥಾನ ಮಾತ್ರ ಸೀಮಿತವಾಗಿ ಕೊಟ್ಟಿರ್ತಕ್ಕಂಥ ಅದಂದ್ರೆ ಒಂದು ಗೊಂಬೆ ಮಾಡಿ ಕುಂದಿಸಿರ್ತಕ್ಕಂಥದ್ದು ಇದು ನಮ್ಗೆಲ್ಲರಿಗೂ ನಡೆದಾಡ್ಕೊಂಡು ಹೆಸರಿಗೆ ಮಾತ್ರ ಅಷ್ಟೇ ಅಷ್ಟೇ ಅಷ್ಟೇ. ಯಾಕಂತಂದ್ರ ಇವತ್ತ ಸರ್ಕಾರಗಳು ಯಾವ ರೀತಿ ಇರ್ಬೇಕಂದ್ರೆ ಒಂದೊಂದು ಹುದ್ದೆಗಳನ್ನ ಸೃಷ್ಟಿ ಮಾಡಿರೋದು ಇವತ್ತ ಲ್ಯಾಂಡ್ ಆರ್ಡರ್ ಯಾವ್ದಕ್ಕಾಗಿ ರಕ್ಷಣೆ ಮಾಡೋದಕ್ಕಾಗಿ, ಇವತ್ತ ಶಿಕ್ಷಣ ಸಚಿವ ಇರ್ತಕ್ಕಂಥದ್ದು ಯಾವ್ದಕ್ಕಾಗಿ ಶಿಕ್ಷಣಕ್ಕಾಗಿ, ಈ ಕಬ್ಬು ಸಕ್ಕರೆ ಸಚಿವರು ಮಾಡಿರೋದು ಅದಕ್ಕೆ ಕಬ್ಬಿನ ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿ ಇವತ್ತ ಶಿವಾನಂದ ಪಾಟೀಲ್ ಅವ್ರದ್ದೇನದ ಈ ಸಂವಿಧಾನ ಆತ್ಮಕವಾಗಿ ಇವತ್ತೇನದ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮಾಡಿದ್ಮೇಲೆ ಇವತ್ತಿನ ತನಕನೂ ಕೂಡ 7 ದಿವಸ ಆಯ್ತು, ತುಟ್ಟಿನ ಬೀಸ್ತಿಲ್ಲ, ಈ ಕಡೆ ಮಾತಾಡ್ತಿಲ್ಲ. ಯಾವಾಗ ನಿಮ್ ಎಲ್ಲಾ ಟಿವಿಗಳಲ್ಲಿ ಪ್ರಸಾರ ಆಯ್ತು ಇವತ್ತು ಗ್ಯಾರಂಟಿ ಟಿವಿಯಲ್ಲಿ, ಇವತ್ತೇನದ ಕಣ್ಣು ತೆರೆದಗಿಸಿಂದ ಸ್ವಲ್ಪ ನಾವು ಚೂನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಹೇಳಿದ ಕೆಲಸಗಳನ್ನ ನಾವು ಮಾಡಿದೀವಿ ಅಂತೇಳಿ ಇವತ್ತು ಬಾಯ್ ಬಿಡ್ತಿದ್ದಾರೆ. ಅದಕ್ಕೇನದ ಇವತ್ತ ನಾವು ಸರ್ಕಾರ ಸಂಪೂರ್ಣವಾಗಿ ರೈತರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಸರ್ ಈಗ ನನಗೆ ಅರ್ಥ ಆಗದೆ ಇರೋದು, ಈಗ 3500 ರೂಪಾಯಿ ಬೆಲೆ ಕೊಡಬೇಕಾಗಿರೋದು ಕಾರ್ಖಾನೆ ಮಾಲೀಕರು, ಸರ್ಕಾರ ಅಲ್ಲ, ಹೌದಲ್ರಿ? ಕಾರ್ಖಾನೆ ಮಾಲೀಕರು ನಿಮಗೆ ಕೊಡ್ಬೇಕು 3500 ರೂಪಾಯಿ. ಆ ನಿಟ್ಟಿನಲ್ಲಿ ಇವರು ಮಾತುಕತೆ ನಡೆಸಿ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸ್ಬೇಕು ಸರ್ಕಾರ, ಹೌದಲ್ರಿ ಸರ್? ರೈತ ಪರವಾಗಿರುವ ಸರ್ಕಾರ ಆದ್ರೆ ಮಾತ್ರ, ರೈತರ ಪರ ಇದ್ರೆ ಮಾತ್ರ. ಆದ್ರೆ ಆಚೆಗೆ ಕೇಂದ್ರ ಸರ್ಕಾರ 1000 ರೂಪಾಯಿ ಕೊಡ್ಬೇಕು, ರಾಜ್ಯ ಸರ್ಕಾರ 1000 ರೂಪಾಯಿ ಕೊಡ್ಬೇಕು. ಎಥನಾಲ್ ಆಯ್ತು, ಸಿಮೆಂಟ್ ಆಯ್ತು, ಮತ್ತು ಏನೋ ಒಂದು ಸ್ವಲ್ಪ ಪವರ್ ಜನರೇಷನ್ ಮಾಡ್ತಾ ಇದ್ದಾರೆ. ಸೊ ಆ ವಿಚಾರದಲ್ಲೂ ಕೂಡ ತಮಗೆ ಬೇಡಿಕೆ ಇದೆ, ಹೌದಾ? ಜನರೇಷನ್ ಮಾಡ್ತಾ ಇದ್ದಾರೆ. ಸೊ ಆ ವಿಚಾರದಲ್ಲೂ ಕೂಡ ತಮಗೆ ಬೇಡಿಕೆ ಇದೆ, ಹೌದಾ? ಮೇಡಮ್, ಇವತ್ತು ಕಬ್ಬನ್ನ ಬೆಳೆದಿರ್ತಕ್ಕಂಥದ್ದು ಏನಾಗ್ಯದ, ಇವತ್ತು ಬೆಲೆನೂ ಕೂಡ ಅವರೇ ನಿಗದಿ ಮಾಡ್ತಾರೆ. ಇವತ್ತ ಕಾರ್ಖಾನೆಗಳು ಎಲ್ಲಾನು ಕೂಡ ಇವತ್ತು ಎಲ್ಲಾ JDS ಪಕ್ಷದವ್ರದಾದ, ಕಾಂಗ್ರೆಸ್ನವ್ರದಾದ, ಬಿಜೆಪಿ ಅವ್ರದನ್ನು ಕೂಡ ಅದ. ಇವತ್ತು ಅವರು ಮಾಲೀಕರಾಗಿರೋ ಕಾರಣಕ್ಕೆ ಇವತ್ತೇನದ ಅವರೇ ಮಾಲೀಕರು, ಅವ್ರದೇ ಕಾರ್ಖಾನೆ, ಅವ್ರದೇ ಸರ್ಕಾರ. ಅದಕ್ಕೆ ಹಿಂಗಾಗಿ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಇವತ್ತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋಗ್ತಕ್ಕಂಥ ಈ ಒಂದು ಎಥನಾಲ್ ರೆಡಿ ಮಾಡ್ತಕ್ಕಂಥದ್ರಲ್ಲಿ ಸಾಕಷ್ಟು ಇವತ್ತಿನದ ಒಂದು ತೆರಿಗೆ ಲಾಭ ಹೋಗುತ್ತೆ. ಲಾಭ ಕಾರ್ಖಾನೆಗಳಿಗಿದ್ರ ಸರ್ಕಾರಕ್ಕೂ ಕೂಡ ಇವತ್ತು ಸಾಕಷ್ಟು ಕೂಡ ಇವತ್ತು ತೆರಿಗೆ ಮುಖಾಂತರ ಇವತ್ತು ದುಡ್ಡು ಹೋಗ್ತಿದೆ. ಇವತ್ತು ಕರೆಂಟ್ ಉತ್ಪಾದನೆ ಮಾಡಕತ್ತಾರ, ಇವತ್ತ ಗೊಬ್ಬರವನ್ನು ತಯಾರು ಮಾಡ್ತಾರ, ಇವತ್ತ ಈ ಸ್ಪಿರಿಟ್ ಇನ್ನಿತರ ಹಲವಾರು ಬೆಲೆಗಳನ್ನು ಕೂಡ ಇವತ್ತು ಹೆಚ್ಚಿಗೆ ಮಾಡಿದ್ರು. ಇವತ್ತು ನೋಡ್ರಿ ಸರಾಯಿ ಇವತ್ತು ಎಷ್ಟೆಲ್ಲ ಇವತ್ತು